ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಯ್ತು ಸೈಕಿರನ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಒಂದು ಈ ವಿಡಿಯೋದಲ್ಲಿ ನಮ್ಮನೆಯಲ್ಲಿ ಅಂಗಾರಕ ಸಂಕಷ್ಟದ ಚತುರ್ಥಿಯನ್ನು ನಾವು ಯಾವ ರೀತಿ ಆಚರಿಸಿದ್ದೇವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ತೋರಿಸಬೇಕು ಅಂತ ಅಂದುಕೊಂಡಿದ್ದೇನೆ. ಇದು ನೆನ್ನೆ ಇತ್ತಲ್ವಾ, ಬನ್ನಿ ನೋಡೋಣಂತೆ ಹೇಗೆ ಒಂದು ಆಚರಿಸಿದ್ದೇನೆ ಅಂತ. ನಾನು ಗಣೇಶನಿಗೆ ಸಂಜೆ ನಾನು 8 ಗಂಟೆ ನಂತರದಲ್ಲಿ ನಾನು ಪೂಜೆಯನ್ನು ಪ್ರಾರಂಭ ಮಾಡಿದ್ದೆ. ಮೊದಲಿಗೆ ಒಂದು ಗಣೇಶನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡಿದ್ದೇನೆ. ಈ ರೀತಿ ನಾನು ಮಾಡಿಕೊಂಡಿದ್ದೇನೆ. ಒಂದು ಸಿಂಪಲಾಗಿ ನಾನು ಮಾಡಿದ್ದೇನೆ, ತುಂಬ ಗ್ರ್ಯಾಂಡ್ ಅಂತ ಇಲ್ಲ, ಒಂದು ಮೀಡಿಯಮ್ ಆಗಿ ನಾನು ಮಾಡಿದ್ದೇನೆ. ಗಣೇಶನಿಗೆ ವಿಶೇಷವಾಗಿ ಒಂದು ಅಲಂಕಾರ ಮಾಡಿದ್ದೇನೆ. ಹಾಗೆ ಗಣೇಶ ಹಾಗೆ ಶಿವನ ಫೋಟೋವನ್ನು ಇಟ್ಟಿದ್ದೇನೆ. ಪ್ರಸಾದಕ್ಕೆ ಅಂತ ನಾನು ಏನು ಮಾಡಿದ್ದೆ ಅಂದರೆ ಒಂದು ಬಾಳೆಹಣ್ಣು ಅಂತ ಹಣಗನೆ ಇಟ್ಟಿದ್ದೀನಿ. ಹಾಗೆ ತಾಂಬೂಲ, ಎಲ್ಲರಿಗೆ ದಕ್ಷಿಣೆ, ಹಾಗೆ ಬಾಳೆಹಣ್ಣು, ಹಾಗೆ ಪ್ರಸಾದಕ್ಕೆ ಅಂತ ಅವಲಕ್ಕಿ ಪಂಚಕಜ್ಜಾಯ ಮತ್ತು ಪಂಚಾಮೃತ ಅಭಿಷೇಕ ಮಾಡಿದ್ದಲ್ವ, ಅದನ್ನು ಇಟ್ಟಿದ್ದೇನೆ. ಹಾಗೆ ರವೆ ಉಂಡೆ ನಾನು ಮಾಡಿದ್ದು ಅಷ್ಟನ್ನು ನಾನು ಪ್ರಸಾದಕ್ಕೆ ಇಟ್ಟಿದ್ದೇನೆ. ಈ ವರ್ಷ ನನಗೆ ಮೋದಕ ಮಾಡಲು ಆಗಿಲ್ಲ, ಸಮಯ ಸಾಕಾಗಿಲ್ಲ, ಸೊ ಇದೇ ರೀತಿ ನಾನು ಮಾಡಿದ್ದೇನೆ. ಹಾಗೆ ತೆಂಗಿನಕಾಯಿ ದೀಪಾರಾಧನೆ, ಹಾಗೆ ಗಣೇಶನ 21 ನಾಮಗಳನ್ನು ಹೇಳ್ಕೊಂಡು 21 ಬತ್ತಿಗಳನ್ನು ಹಾಕಿ ವಿಶೇಷವಾದ 21 ಗಣೇಶನ ಒಂದು ದೀಪಾರಾಧನೆ, ಅದನ್ನು ಸಹ ನಾನು ಮಾಡಿದ್ದೇನೆ. ಹಾಗೆ ಗಣೇಶನಿಗೆ ನಾನು ಯಾವ ರೀತಿ ಒಂದು ಅಲಂಕಾರ ಮಾಡಿಕೊಂಡಿದ್ದೇನೆ ಅಂದರೆ ಕಡಲೆಕಾಳು ಇದರಿಂದ ಮಾಡಿರುವಂಥ ಒಂದು ಹಾರವನ್ನು ಹಾಕಿದ್ದೇನೆ. ಹಾಗೆ ಎಕ್ಕಡ ಹೂವು, ಒಂದು ಗುಲಾಬಿ ಹೂವು, ಸೇವಂತಿ ಹೂವು, ಹಾಗೆ ಅರ್ಚನೆಯನ್ನು ನಾನು ಗರಿಕೆ, ಕೆಂಪು ಅಕ್ಷತೆ ಮತ್ತು ಹಳದಿ ಹೂವಿನ ಒಂದು ದಳಗಳನ್ನು ನಾನು ಕೂಡಿಕೊಂಡು ಒಂದು ಅದರಿಂದ ನಾನು ಮಾಡಿದ್ದೇನೆ. ಹಾಗೆ 4 ಎಲೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಪೂಜೆಯನ್ನು ಮಾಡಿದ್ದೇನೆ. ಹಾಗೆ ಗಣೇಶನ ಕೆಳಗೆ 21 ಎಕ್ಕರೆ ಎಲೆಯನ್ನು ಜೋಡಿಸಿಬಿಟ್ಟು ಕಲಸವನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಮೇಲೆ ಸ್ವಸ್ತಿಕ್ ಅಂತ ಬರೆದು ನಾನು ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೇನೆ. ಹಾಗೆ ದೀಪದ ಕೆಳಗೆ ಸಹ 5 ಎಕ್ಕರೆ ಎಲೆಯನ್ನು ಇಟ್ಟು ನಾನು ಗಣೇಶನ ಪೂಜೆಯನ್ನು ಮಾಡಿದ್ದೇನೆ, ಅಂದರೆ ದೀಪಾರಾಧನೆಯನ್ನು ನಾನು ಮಾಡಿದ್ದೇನೆ ಈ ಸಲ ವಿಶೇಷವಾಗಿ. ಗರಿಕೆ ಮಾತ್ರ ಇರೋದನ್ನು ನಾನು ಮರೆತಿಲ್ಲ. ನೋಡಿಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ಆಚರಿಸಿದ್ದೇನೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ತೋರಿಸಿದ್ದೇನೆ. ನಿಮಗೆ ಇಷ್ಟವಾಯಿತಾ ಅನ್ನೋದ್ರ ಬಗ್ಗೆ ನನಗೊಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಟ್ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.